ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಜೆ ಪಿ ನಗರ ರಿಂಗ್ ರೋಡಿಂದ 3/4 ಕಿಲೋಮೀಟರ್ ದೂರದಲ್ಲಿ ಒಳ್ಳೆ ಲೊಕೇಶನ್ ಇದೆ. ಪಾಶ್ ಲೊಕೇಶನ್, ಮನೆಗಳೆಲ್ಲ ಫುಲ್ ಡೆವಲಪ್ ಆಗಿದೆ. ಅಲ್ಲಿ ನೋಡಿ, ಒಂದು 30/48 ಡೈಮೆನ್ಷನ್ ಇದೊಂದು ಮನೆ ಬಂದಿದೆ. ಇದು 5 ವರ್ಷ ಹಳೇದು, ಆದರೆ ಅದು ನೋಡಿದ್ರೆ ಹೇಳೋಕ್ಕಿಲ್ಲ ಯಾರನ್ನು, ಇದು 5 ವರ್ಷ ಆಗಿದೆ ಅಂತ ಅಂದ್ಬಿಟ್ಟು. ಈಗ ರೀಸೆಂಟ್ ಫಿನಿಷ್ ಮಾಡಿರ್ತಾರಲ್ಲ ಆ ಥರ ಮನೆ ಇದು. ಇವರು ಇಂಜಿನಿಯರ್, ಸೊ ಇವ್ರ ಮನೆ ಇವರೇ ನಿಂತ್ಕೊಂಡೆ ಕಟ್ಸಿರೋದು. ಕ್ವಾಲಿಟಿ ಮೆಟೀರಿಯಲ್ ಭಾಳ ಚೆನ್ನಾಗಿ ಹಾಕಿದ್ದಾರೆ, ಮೇಂಟೆನೆನ್ಸು ಚೆನ್ನಾಗಿ ಮಾಡಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 2,45,00,000 ರೂಪಾಯಿ, ಸ್ಲೈಟ್ಲಿ ನೆಗೋಷಿಯಬಲ್. ಇದು ಫರ್ನಿಷ್ಡ್ ಹೌಸ್. ಕೆಲವು ಐಟಮ್ ಮಾತ್ರ ತೊಗೊಂಡೋಗ್ತಾರೆ, ಮಿಕ್ಕಿದೆಲ್ಲ ತಗೊಳ್ಳೋರ್ಗೆ ಬಿಟ್ಟು ಕೊಟ್ಬಿಡ್ತಾರೆ. ಇದೆಲ್ಲ ಟೀಕ್ ಹಾಕಿದ್ದಾರೆ, ಎಲ್ಲ ಫಸ್ಟ್ ಟೀಕ್ ಹಾಕಿರೋದು. ಇದು ಲಿವಿಂಗ್. ಲಿವಿಂಗ್ಗೆ ಡಬಲ್ ಹೀಟ್ RCC ಕೊಟ್ಟಿದ್ದಾರೆ. ಇದು ಟೋಟಲ್ 3 ಬೆಡ್ರೂಮ್ ಮನೆ. ಇದು ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಇದೆ ನೋಡಿ. ಇದು ವಾಷಿಂಗ್ ಏರಿಯಾ, ಕಾಮನ್ ಬಾತ್ರೂಮ್. ಇವರು ಟ್ರಾನ್ಸ್ಫರ್ ಆಗಿದೆ ಅಂತ ಇವ್ರಿಗೆ, ಸೊ ಅದಕ್ಕೋಸ್ಕರ ಕೊಡ್ತಾ ಇರೋದು, ಇಲ್ಲಾಂದರೆ ಕೊಡ್ತಾ ಇರೋದು. ಒಳ್ಳೆ ಚೆನ್ನಾಗಿದೆ ಏರಿಯಾ, ಪಾರ್ಕ್ ಫೇಸಿಂಗ್, ನೀಟಾಗಿದೆ. ಎಲ್ಲ ಮನೆ ಒಂದಕ್ಕಿಂತ ಒಂದು ಮನೆ ಚೆನ್ನಾಗಿರೋದೇ ಕಟ್ಟಿದ್ದಾರೆ ಇಲ್ಲಿ. ಯುಟಿಲಿಟಿಗೆ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಇದರ ಗಿಡ ಹಾಕೊಳ್ಳೋಕ್ಕೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಮತ್ತು ಮೆಶ್ ಫಿನಿಷಿಂಗ್ ಮಾಡಿದ್ದಾರೆ ಫುಲ್ಲು. ಮನೆಯಲ್ಲಿ ಪಾತ್ರೆಗಳು ಜಾಸ್ತಿ ಆಗಿಬಿಟ್ರೆ ಈಚೆ ಕಡೆಯಿಂದ ವಾಶ್ ಮಾಡೋಕ್ಕೆ ಇಲ್ಲೊಂದು ವಾಶ್ ಬೇಸಿನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಯುಟಿಲಿಟಿ ಏರಿಯಾನೇ ಇದು. ಗ್ರೌಂಡ್ ಫ್ಲೋರಲ್ಲಿ 1 ಬೆಡ್ರೂಮ್ ಮಾಡಿದ್ದಾರೆ, ಮೇಲ್ಗಡೆ 2 ಬೆಡ್ರೂಮ್ ಮಾಡಿದ್ದಾರೆ. ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ. ಕೆಳಗಡೆದು ಒಂದು ಬೆಡ್ರೂಮ್ ಮಿಸ್ ಆಗಿದೆ. ಈಗ ಫಸ್ಟ್ ಫ್ಲೋರ್ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಫ್ಲೋರ್ದು ಲಿವಿಂಗ್ ಇದು. ಡೋರು ವಿಂಡೋಸ್ ಎಲ್ಲ ಫುಲ್ ಫಸ್ಟ್ ಟೀಕಲ್ಲಿ ಮಾಡಿರೋದು ನೋಡಿ. ಲೈಬ್ರರಿ ಥರ ಮಾಡಿದ್ದಾರೆ ಇಲ್ಲಿ. ಕೆಳಗಡೆ ಲಿವಿಂಗ್ ಇದೆಲ್ಲ, ಅದ್ರ ಮೇಲ್ಗಡೆ ಭಾಗ ಅದು ಡಬಲ್ ಹೀಟ್ RCC ಅಂತ ಅನ್ನಲ್ಲ, ಅದು ಇದು. ನೋಡಿ, ಇದೊಂದು ಬೆಡ್ರೂಮ್ ಮಾಡಿದ್ದಾರೆ. ಟೋಟಲ್ ಫರ್ನಿಷ್ಡ್ ಸಮೇತ ಕೊಡ್ತಾ ಇರೋದು. ಕೆಲವು ಐಟಮ್ ಮಾತ್ರ ಒಂದು 4-5 ಐಟಮ್ ತೊಗೊಂಡು ಹೋಗ್ತಾರೆ, ಮಿಕ್ಕಿದ್ದೆಲ್ಲ ಹಂಗೆ ಕೊಟ್ಬಿಡ್ತಾರೆ ನೋಡಿ. ಫಿನಿಷಿಂಗು ವಾಲ್ದು ಯಾವ ಥರ ಮಾಡಿದ್ದಾರೆ, ಎಲ್ಲ ಕ್ಲಾಸ್ 1 ಮೆಟೀರಿಯಲ್ ಹಾಕಿ ಫಿನಿಷ್ ಮಾಡಿರೋದು. ವಾರ್ಡ್ರೋಬ್ ಮೇಲ್ಗಡೆ, ಡ್ರೆಸ್ಸಿಂಗ್ ರೂಮ್, ಅಟ್ಯಾಚ್ ಬಾತ್ರೂಮ್.
ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿಸಿದ್ದಾರೆ, ಜೊತೆಗೆ ಮೇಂಟೆನೆನ್ಸು ಅದೇ ಥರ ಮಾಡ್ಕೊಂಡು ಬಂದಿದ್ದಾರೆ ಇವರು. ನೋಡಿ ಡೋರ್ ಕಾಣ್ತಾ ಇರೋದು ಫಸ್ಟ್ ಟೀಕ್, ಎಲ್ಲೋ ಸ್ವಲ್ಪನೂ ಡ್ಯಾಮೇಜ್ ಗಿಮೇಜ್ ಏನೂ ಇಲ್ಲ. ನೋಡಿ ಗ್ರಾನೈಟ್ ಹಾಕಿರೋದು ಕಾಸ್ಟ್ಲಿ ಗ್ರಾನೈಟ್ ಇದು. ಇದೊಂದು ಬೆಡ್ರೂಮ್, ಕೆಳಗಡೆ ಒಂದು ತೋರಿಸಿಲ್ಲ, ಮೇಲ್ಗಡೆ ಎರಡು ತೋರಿಸ್ತಾ ಇದ್ದೀನಿ. ವಾರ್ಡ್ರೋಬ್ ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಡ್ರೆಸ್ಸಿಂಗ್ ರೂಮು. ಅಟ್ಯಾಚ್ ಬಾತ್ರೂಮ್. ನಲ್ಲಿ ಎಲ್ಲ ಕಂಪ್ಲೀಟ್ ಜಾಗ್ವಾರ್ದೇ ಹಾಕಿರೋದು. ಸ್ವಲ್ಪನೂ ಕೊಳೆ ಗಲೀಜು ಏನಂದರೆ ಏನೂ ಕಾಣುತ್ತಾನೆ ನೋಡಿ. ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. 5 years ಓಲ್ಡ್. ನೋಡಿ ಕಿಟಕಿಯಿಂದ ಗಾರ್ಡನ್ ಕಾಣ್ತಾ ಇದೆ ನೋಡಿ. ಸುತ್ತ ಎಲ್ಲ ಗ್ರೀನರಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಬೆಡ್ರೂಮ್ ಡೋರೂ ಫುಲ್ ಟೀಕ್, ಫಸ್ಟ್ ಟೀಕ್ ಹಾಕಿರೋದು. ಇದು ಸಿಟ್ಔಟ್, ಪಾರ್ಕ್ ಆಪೋಸಿಟ್ ಸಿಟ್ಔಟ್ ಮಾಡ್ಕೊಂಡಿದ್ದಾರೆ. ಮನೆಯಲ್ಲೂ ಕೂಡ ಪಾಟ್ ಹಾಕಿ ಎಲ್ಲ ಗಾರ್ಡನ್ ಥರ ಮಾಡಿದ್ದಾರೆ ಒಳಗಡೆನೂ. ನೋಡಿ ಮನೆ ಆಪೋಸಿಟಲ್ಲಿ ಈ ಥರ ಗಾರ್ಡನ್ ಇದೆ. ಈ ಸರೌಂಡಿಂಗ್ ಇಲ್ಲಿರೋದು ಮನೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ. ರೈನಿಂಗ್ಸ್ ಪ್ಯೂರ್ SS. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಚಾಮುಂಡಿ ಬೆಟ್ಟದ ವ್ಯೂ ನೋಡಿ. ದೇವಸ್ಥಾನ ಇಲ್ಲಿಂದ ಕಾಣ್ತಿದೆ, ಅದು ಮೋಡ ಬಂದ್ಬಿಟ್ಟಿದೆ. ಈಗ ದೇವಸ್ಥಾನ ಇಲ್ಲಿಂದನೇ ಕಾಣ್ತಿದೆ ನೋಡಿ. ಸುತ್ತ ಈ ಥರ ಡೆವಲಪ್ಮೆಂಟ್ ಆಗಿದೆ, ಫುಲ್ ಮನೆಗಳೆಲ್ಲ ಆಗ್ಬಿಟ್ಟಿದೆ. ನೋಡಿ AC, ಸೋಲಾರ್, ಫ್ಯಾನ್ಸ್ ಇದೆಲ್ಲ ಬಿಟ್ಬಿಟ್ಟು ಹೊರಟೋಗ್ತಾರೆ. ಮೇಲ್ಗಡೆ 2 ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ಈ ರೂಮಲ್ಲಿ ಮೇಲ್ಗಡೆ ನೋಡಿ. ಟೆರೆಸ್ಸಿಂದ ಮತ್ತೆ ಗಾರ್ಡನ್ದು ವಿಡಿಯೋ ಮಾಡ್ತಾಯಿದ್ದೀನಿ.